ಹೆಬ್ಬುಲಿ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಗಡಗಡ ನಡುಗ್ತಾ ಇದೆ. ಹೆಬ್ಬುಲಿಯ ಆರ್ಭಾಟ ಸ್ಯಾಂಡಲ್ವುಡ್ ನಲ್ಲಿ ಹೊಸ ದಾಖಲೆಯನ್ನ ಸೃಷ್ಟಿಸಿ ಹಳೆ ದಾಖಲೆಗಳನ್ನ ಚಿಂದಿ ಚಿಂದಿಯಾಗಿ ಮಾಡಿ ಹಾಕಿದೆ. ಈಗ ಹೊಸದೊಂದು ಮೈಲಿಗಲ್ಲನ್ನ ಸ್ಥಾಪಿಸುವತ್ತ ಮುನ್ನುಗ್ಗುತ್ತಿದೆ ಹೆಬ್ಬುಲಿ. ಅದು ಏನು ಅಂತೀರಾ? ಇವತ್ತಿಗೆ ಹೆಬ್ಬುಲಿ ಕಲೆಕ್ಷನ್ ಎಷ್ಟು ಅಂತೀರಾ? 60 ಕೋಟಿಗಳನ್ನ ದಾಟಿ ಸಾಕ್ತಾ ಇದೆ. ಇನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬ್ಲಾಕ್ ಬಾಸ್ಟರ್ ಚಿತ್ರ ಹೆಬ್ಬುಲಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪರ ನಟನೆಗೆ ನಿಜವಾಗ್ಲೂ ಎಲ್ಲರೂ ಫಿದಾ ಆಗಿದ್ದಾರೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ಅಮಲ್ ಪಾಲ್ ಕಿಚ್ಚ ಸುದೀಪರ ಜೊತೆಗೆ ಜೋಡಿ ಕಟ್ಟಿ ಚಿತ್ರದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸಹ ಬಣ್ಣ ಹಚ್ಚಿ ಈ ಚಿತ್ರದ ಯಶಸ್ಸಿಗೆ ಇನ್ನಷ್ಟು ಭಾಗಿಯಾಗಿದ್ದಾರೆ ಅಂತ ಹೇಳಬೇಕು. ಇನ್ನು 23 ಫೆಬ್ರವರಿಯಂದು ಬಿಡುಗಡೆಯಾದ ಈ ಚಿತ್ರ ಮೊದಲನೇ ದಿನದಿಂದಲೇ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಗಳ ಸುರಿಮಳೆಯನ್ನ ಸೃಷ್ಟಿಸ್ತಾ ಇದೆ. ಮೊದಲನೇ ದಿನ 9.5 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಮುನ್ನುಗ್ಗಿದ ಈ ಚಿತ್ರ ಆಲ್ ಟೈಮ್ ರೆಕಾರ್ಡ್ ಅನ್ನ ಸೃಷ್ಟಿಸಿತು. ಇನ್ನು ಮೊದಲ ವಾರದ ಒಟ್ಟು ಕಲೆಕ್ಷನ್ ಕೇಳಿದ್ರೆ ನಿಜವಾಗ್ಲೂ ನೀವು ಬೆರಗಾಗ್ತೀರಾ. ಇದರ ಕಲೆಕ್ಷನ್ 40.5 ಕೋಟಿ. ಇನ್ನು ಎರಡನೇ ವಾರದ ಕಲೆಕ್ಷನ್ 56 ಕೋಟಿ. ಇನ್ನು 20 ದಿನದ ಕಲೆಕ್ಷನ್ ಅನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇದು 60 ಕೋಟಿಗಳನ್ನ ದಾಟಿ ಮುನ್ನುಗ್ಗುತ್ತಾ ಇದೆ. ಹೀಗೆ ಒಟ್ಟಾರೆಯಾಗಿ 20 ದಿನಗಳಲ್ಲಿ 60 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಹೊಸ ಆಲ್ ಟೈಮ್ ರೆಕಾರ್ಡ್ ಅನ್ನ ಸೃಷ್ಟಿಸಿದೆ ಹೆಬ್ಬುಲಿ. ಸ್ಯಾಂಡಲ್ವುಡ್ ನಲ್ಲಿ ಈ ಚಿತ್ರದ ಬಗ್ಗೆ ಅಷ್ಟೇ ಅಲ್ಲದೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪರ ಬಗ್ಗೆ ಕ್ರೇಜ್ ಅನ್ನ ಇಮೇಜ್ ಅನ್ನ ಸಾಕಷ್ಟು ಹೆಚ್ಚಿಸಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಯಾವ ರೆಕಾರ್ಡ್ ಗಳನ್ನ ಮುರಿದು ಯಾವ ರೆಕಾರ್ಡ್ ಗಳನ್ನ ಸೃಷ್ಟಿಸುತ್ತದೋ ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.